ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಲ್ತ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್. ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ, ನೋಡೋಣ ನಮಗೆ ಎಲ್ಲಿ ಇಂಡಿಕೇಶನ್ ಬರುತ್ತೆ ಅಂತ. ಡೈಲಿ ಹಾಗೇ 1 ಅಥವಾ 2 ಟ್ರೇಡ್ ಮಾಡೋಣ. ಎಲ್ಲಿ ನನಗೆ ನನ್ನ ಸ್ಟ್ರಾಟಜಿ, ನನ್ನ ಇಂಡಿಕೇಶನ್, ನನ್ನ ರೂಲ್ಸ್ ಪ್ರಕಾರ ಎಲ್ಲಿ ಸಿಗತ್ತೆ ಅಲ್ಲಿ ಟ್ರೇಡ್ ಪಂಚ್ ಮಾಡೋಣ, ಆರ್ಡರ್ ಪಂಚ್ ಮಾಡೋಣ. ಈಗ ನಾನು ಮೋಸ್ಟ್ಲಿ ಪುಟ್ ಸೆಲ್ ಮಾಡೋದು, ಹೆಜ್ಜಿಂಗ್ ಮಾಡಿ ಪುಟ್ ಸೆಲ್ ಮಾಡೋಣ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಈಗ ಇನ್ನೂ ಇಂಡಿಕೇಶನ್ ಏನೂ ಸಿಗ್ತಾ ಇಲ್ಲ. ನಾನು ಆರ್ಡರ್ ಪಂಚ್ ಮಾಡಿದ ಕೂಡಲೇ ಟೆಲಿಗ್ರಾಮ್ನಲ್ಲಿ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ. ಓಕೆ, ನ್ಯೂ ಬಾಸ್ಕೆಟ್ ಮಾಡಿ ಮತ್ತೆ ಆರ್ಡರ್ ಪಂಚ್ ಮಾಡ್ತೀನಿ. ಈಗ ಓಕೆ, ಈಗ ಪುಟ್ ಸೆಲ್ ಮಾಡೋಣ. ಎಕ್ಸಿಕ್ಯೂಟ್ ಆದ ಕೂಡಲೇ ಆರ್ಡರ್ ಪ್ರಾಫಿಟ್ ಆಗ್ತಿದೆಯಾ, ಲಾಸ್ ಆಗ್ತಿದೆಯಾ ಏನು ನೋಡಿ. ಟೆಲಿಗ್ರಾಮ್ನಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕಿ ಸ್ಟಾಪ್ ಲಾಸ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಕನ್ಫರ್ಮ್ಡ್ ಸ್ಟಾಪ್ ಲಾಸ್ ಹಾಕಬೇಕು. ಆರ್ಡರ್ ಪಂಚಾಯಿತು. ನಾನು ಇವಾಗ ಫಸ್ಟು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ, ಆಮೇಲೆ ಎಸ್ ಎಲ್ ಎಲ್ಲಿದೆ ಅಂತ ಫಸ್ಟು ಒಂದು ಎಸ್ ಎಲ್ ಮತ್ತು ಟಾರ್ಗೆಟ್ ಹಾಕೋಣ. ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿದರೆ ಒಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಇಲ್ಲಾಂದರೆ ಟಾರ್ಗೆಟ್ ಹಿಟ್ ಆಗುತ್ತೆ. ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಯಾವುದೇ ಎಮೋಷನ್ಗೆ ಇಲ್ಲಿ ಜಾಗ ಇಲ್ಲ, ಓವರ್ ಟ್ರೇಡ್ ಮಾಡಲಿಕ್ಕಿಲ್ಲ, ಏನಿಲ್ಲ. 1 ಅಥವಾ 2 ಟ್ರೇಡ್ ಅಷ್ಟೇ. ನನ್ನ ಈ ಟ್ರೇಡ್ನಲ್ಲಿ ಸ್ಟಾಪ್ ಲಾಸ್ ಹಿಟ್ ಆದರೆ ಪ್ಲ್ಯಾನ್ ಬಿ ಮಾಡ್ತೀನಿ ಡೈಲಿ ಹಾಗೇ. ಅದು ಕೂಡ ಇಂಡಿಕೇಶನ್ ಬಂದ ಮೇಲೇ. ಬಟ್ ಒಂದು ಸರ್ತಿ ಪ್ರಾಫಿಟ್ ಆಯಿತು ಅಂತಂದರೆ ಮತ್ತು ಎಸ್ ಎಲ್ ಟ್ರಯಲ್ ಮಾಡ್ತಾ ಹೋಗಬೇಕು. ಯಾಕಂದರೆ ಒಂದು ಸರಿ ಪ್ರಾಫಿಟ್ ಬಂದರೆ ಮತ್ತು ಅದನ್ನು ಲಾಸಲ್ಲಿ ತೊಗೊಂಡು ಹೋಗಲಿಕ್ಕಿಲ್ಲ. ಯಾಕೆಂದರೆ ಇದು ಡೈಲಿ ಸೆಲ್ಲಿಂಗ್ ಇಂಟ್ರಾಡೇ ಅಂತಲೇ. ಡೈಲಿ ಕೂಡ ಇಂಟ್ರಾಡೇನಲ್ಲಿ ಅಷ್ಟೊಂದು ಪಾಯಿಂಟ್ಸ್ ಅಂತ ಎಲ್ಲ ಹಿಡಿಲಿಕ್ಕಾಗಲ್ಲ, ಸಿಗೋದಿಲ್ಲ. ವಾರಗಟ್ಟಲೆ ಎಲ್ಲ ಸೆಲ್ಲಿಂಗಿಗೆ ಇಟ್ಕೊಂಡ್ರೆ ಅದು ತುಂಬ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಸೊ ಇಂಟ್ರಾಡೇ ಆಗಿದ್ದರಿಂದ ನಾವು ಸ್ಟಾಪ್ ಲಾಸನ್ನು ಟ್ರಯಲ್ ಮಾಡ್ತಾ ಹೋಗಬೇಕಾಗತ್ತೆ. ಟಾರ್ಗೆಟ್ ವೆಯ್ಟ್ ಮಾಡೋಣ, ಒಂದಿನ 0 ಆಗುತ್ತೆ ಹಾಗೆಲ್ಲ ಏನಿಲ್ಲ. ಬಟ್ ಒಂದು ಸರಿ ಪ್ರಾಫಿಟಲ್ಲಿ ಎಕ್ಸಿಟ್ ಆದಮೇಲೆ ಎಂಟ್ರಿ ಮಾಡಬಾರ್ದು. ಇದು ಡಿಸಿಪ್ಲಿನ್ ಅಲ್ಲ. ಮಾರ್ಕೆಟ್ ಎಲ್ಲಿಗೆ ಬೇಕಾದರೂ ಹೋಗಲಿ, ಪ್ಲ್ಯಾನ್ ಬಿ ಸಿ ಡಿ ಸಿಗ್ತಾನೇ ಇರುತ್ತೆ ಇಡೀ ದಿನ. ಸೊ ಅದೆಲ್ಲ ಮಾಡಬಾರ್ದು. ಈಗ ಲಾಸಲ್ಲಿ ನಡೀತಾ ಇದೆ, ನಡೀಲಿ. ಲಾಸ್ ಪ್ರಾಫಿಟ್ ಎಲ್ಲ ನೋಡಲಿಕ್ಕಿಲ್ಲ. ಇಂಡಿಕೇಶನ್ ಬಂದ ಕೂಡಲೇ ಆರ್ಡರ್ ಪಂಚ್ ಮಾಡೋದು ಅಷ್ಟೇ. ಡೈಲಿ ಒಂದೇ ಥರ ಸೇಮ್ ಕ್ವಾಂಟಿಟಿ, ಒಂದೇ ಸ್ಟ್ರಾಟಜಿಲಿ, ಒಂದೇ ರೂಲ್ಸಲ್ಲಿ ಟ್ರೇಡ್ ಮಾಡ್ತಾ ಹೋದರೆ ನಮಗೆ ವಿನ್ನಿಂಗ್ ರೇಷಿಯೋ ಚೆನ್ನಾಗಿರುತ್ತೆ. ನೀವು 10 ಟ್ರೇಡ್ ಮಾಡಿದ್ರೆ 7 ಸರಿ ಆಗುತ್ತೆ, 3 ತಪ್ಪಾಗ್ಬೋದು, ಅದ್ರ ವಿಷಯ ಬೇರೆ. ಡಿಸಿಪ್ಲಿನ್ ಇಲ್ಲದೆ ಒಟ್ರಾಸಿ ಟ್ರೇಡ್ ಮಾಡ್ತಾಯಿದ್ರೆ ಒಂದು ಓವರ್ ಟ್ರೇಡ್ ಮಾಡ್ತೀರಿ, ರಾಂಗ್ ಎಂಟ್ರಿ ಮಾಡ್ತೀರಿ, ಸೈಕಾಲಜಿ ಹಾಳಾಗುತ್ತೆ. ನಮಗೆ ಚಾರ್ಟ್ ಸರಿಯಾಗಿ ಗೊತ್ತೇ ಆಗಲ್ಲ ಏನು ಮೂಮೆಂಟ್ ಆಗ್ತಾಯಿದೆ ಅಂತ. ಸೊ ಓವರ್ ಟ್ರೇಡ್ ಮಾಡಬಾರ್ದು. ಫ್ರೆಶ್ ಟ್ರೇಡ್ 1 ಅಥವಾ 2 ಅಷ್ಟೇ. ಈ ಸ್ಟ್ರಾಟಜಿ, ಈ ರೂಲ್ಸ್ನಲ್ಲಿ ಎಕ್ಸಾಕ್ಟ್ ಬಾಟಮ್ ಅಥವಾ ಟಾಪಲ್ಲಿ ಎಂಟ್ರಿ ಆಗುತ್ತೆ ಸ್ಮಾಲ್ ಎಸ್ ಎಲ್ ಜೊತೆಗೆ. ಇದೇನಾದರೂ ನಾನು ಮೊನ್ನೆನೇ ಹೇಳ್ದಂಗೆ, ಇದೇನಾದರೂ ಎಸ್ ಎಲ್ ಹಿಟ್ ಆಯಿತು ಅಂತಂದರೆ ಮಾರ್ಕೆಟ್ ರಿವರ್ಸ್ ಅಂತಲೇ ಅರ್ಥ. ಮತ್ತು ಇನ್ನೊಂದು ಇಂಡಿಕೇಶನ್ ಬರ್ದೇನೆ ಎಂಟ್ರಿನೂ ಮಾಡೋ ಹಾಗಿಲ್ಲ. ಅಥವಾ ನಂದು ಸ್ಟಾಪ್ ಲಾಸ್ ಹಿಟ್ ಆಗಿ ವಾಪಸ್ ಪುನಃ ಹೋಯಿತು ಆ ಥರ ಏನೂ ಆಗೋದಿಲ್ಲ. ಅದು ಮಾರ್ಕೆಟ್ ರಿವರ್ಸ್ ಅಂತಲೇ ಅರ್ಥ.
ನಡೀತಾ ಇದೆ ಟ್ರೇಡು, ಏನಾಗುತ್ತೆ ನೋಡೋಣ. ಇಲ್ಲಿ ಯಾರಿಗೆ ಯಾವುದೇ ರೂಲ್ಸ್ ಗೊತ್ತಿರಲ್ಲ, ಯಾವುದೇ ಒಂದು ಸ್ಟ್ರಾಟಜಿ ಅಂತ ಇರೋದಿಲ್ಲ, ಅಥವಾ ಯಾವುದೇ ಪ್ಲ್ಯಾನ್ ಮಾಡ್ದೇನೆ ಸುಮ್ಮನೆ ಎಂಟ್ರಿ ಆಗ್ತಾರೆ. ಅವರು ರಾಂಗ್ ಎಂಟ್ರಿ ಮಾಡ್ತಾರೆ, ಅದು ಮಿಸ್ ಆಗುತ್ತೆ. ಇನ್ನೊಂದು ಟ್ರೇಡ್ ಅಂತ ಮಾಡ್ತಾರೆ. ಅದು ಅಲ್ಲದೆ ಆಪ್ಷನ್ ಬೈಯಿಂಗ್ ಮಾಡ್ತಾರೆ, ಕ್ವಾಂಟಿಟಿ ಜಾಸ್ತಿ ಮಾಡ್ತಾರೆ, ಲಾಸ್ ಜಾಸ್ತಿ ಆಗುತ್ತೆ. ಆಮೇಲೆ ಫ್ರಸ್ಟ್ರೇಷನ್ ಆಗಿ SL ಹಾಕದೇನೆ ಎಲ್ಲೆಲ್ಲೋ ಎಕ್ಸಿಟ್ ಆಗೋದು, ಹೀಗೆಲ್ಲ ಮಾಡೋದ್ರಿಂದ ಬರೀ ಲಾಸ್ ಆಗೋದಲ್ಲ, ಪೂರ್ತಿ ಕ್ಯಾಪಿಟಲ್ಲೇ ಕಳ್ಕೊಳ್ತಾರೆ. ಬಟ್ ಒಂದು ಸ್ಟ್ರಾಟಜಿ, ಒಂದು ರೂಲ್ಸ್ ಅಂತ ಫಾಲೋ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಳ್ಬೋದು. ಸುಮ್ಮನೆ ರಾಂಗ್ ಟ್ರೇಡು, ಓವರ್ ಟ್ರೇಡ್ ಮಾಡಿ ಲಾಸ್ ಮಾಡಿಕೊಂಡು ಆಮೇಲೆ ಮಾರ್ಕೆಟಿಗೆ ಬೈದರೆ ಪ್ರಯೋಜನ ಇಲ್ಲ. ನಾವು ಒಂದು ಡಿಸಿಪ್ಲಿನಲ್ಲಿ ಟ್ರೇಡ್ ಮಾಡ್ತಾ ಹೋಗಬೇಕು, ಆಗ ಲಾಂಗ್ ಟರ್ಮಲ್ಲಿ ಖಂಡಿತ ಸರ್ವೈವ್ ಆಗ್ಬೋದು. ಇಲ್ಲಿ ಬಿಗ್ ಟ್ರೇಡರ್ಸು, ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು ಎಲ್ಲರೂ ಲಾಂಗ್ ಟರ್ಮಲ್ಲಿ ಡಿಸಿಪ್ಲಿನಲ್ಲಿ ಟ್ರೇಡ್ ಮಾಡಿಯೇ ಅವರು ಪ್ರಾಫಿಟಲ್ಲಿ ಇರ್ತಾರೆ. ಈಗ ಸ್ಟಾಪ್ ಲಾಸನ್ನು ಟ್ರಯಲ್ ಮಾಡಿ ಇಟ್ಟಿದ್ದೀನಿ. ಈಗ ನನ್ನ SL ಹತ್ತಿರ ಬರ್ತಾ ಇದೆ, ನೋಡೋಣ SL ಹಿಟ್ ಆಗ್ಬೋದು. SL ಹಿಟ್ಟಾದರೆ ಪ್ಲ್ಯಾನ್ B ನೋಡೋಣ. ಮತ್ತೆ ಅದು ಇಂಡಿಕೇಶನ್ ಬಂದ ಮೇಲೇ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸಿಗೋಣ, ನೋಡೋಣ. SL ಹಿಟ್ ಆಯಿತು, ನನ್ನ ಟ್ರೇಡ್ ಎಕ್ಸಿಟ್ ಆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ನೋ ಪೆಂಡಿಂಗ್ ಆರ್ಡರ್ಸ್. ಆ್ಯಕ್ಚುಲಿ ನನಗೆ ಪ್ಲ್ಯಾನ್ B ಮಾಡಿದ್ದೆ ನೋಡಿ, ಪ್ರಾಫಿಟ್ ಆಗಿದೆ. ಪ್ಲ್ಯಾನ್ Bನ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಲಿಕ್ಕಾಗಲಿಲ್ಲ. ಅದು ತಗೊಂಡು ಕೂಡಲೇ ಇದ್ದಕ್ಕಿದ್ದ ಹಾಗೆ ಮೂಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಟ್ರಯಲ್ ಮಾಡೋದ್ರಲ್ಲೇ ಇದ್ದೆ. ಸೊ ಒಳ್ಳೆ ಪ್ರಾಫಿಟ್ ಆಗಿದೆ ನೋಡಿ. 1700 ಲಾಸ್ ಇತ್ತು, ನೆಕ್ಸ್ಟಲ್ಲಿ 3000 ಪ್ಲ್ಯಾನ್ ಬಿಯಿಂದ ಸಿಕ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.